ಈಗ ಜ್ಞಾನೇಶ್ ಕುಮಾರ್ ಚುನಾವಣಾ ಕಮಿಷನರು ಯಾವ ರೀತಿಯ ಒಂದು ದಂಗಲ್ ಮಾಡಿದ್ದಾರೆ, ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಬೆಚ್ಚಿ ಬಿಡ್ತೀರಿ. ಗೂಂಡಾಗಳನ್ನ ಬೆನ್ನಟ್ಟಿ ಅಜಯ್ ಪಾಲ್ ಶರ್ಮಾ ಎಲ್ಲರನ್ನು ಗುಡಿಸಿ ಗುಡ್ಡೆ ಹಾಕಿ ಜೈಲಿಗೆ ಅಟ್ಟಿದ್ದಾರೆ. 21ನೇ ತಾರೀಕುವರೆಗೂ ಈ ಅಭಿಯಾನ ಮುಂದುವರಿಯುತ್ತದೆ. ಚುನಾವಣಾ ಕಮಿಷನ್ಗೆ ಇರಬಹುದಾದಂತ ಪರಮಾಧಿಕಾರ ಆನ್ ದ ಸ್ಪಾಟ್ ಅವರು ಯಾವುದೇ ಡಿಸಿಷನ್ ತಗೋಬಹುದು. ಆ ನೆಲೆಯಲ್ಲಿ 165 ಅಬ್ಸರ್ವರ್ಗಳನ್ನ ನೇಮಿಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಏನೇ ಆದರೂ ಅದಕ್ಕೆ ನೀವೇ ಜವಾಬ್ದಾರರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಬಂಗಾಳ. ಟಿಎಂಸಿಯ ಇಡೀ ತಂಡ ಯಾವ ರೀತಿಯಲ್ಲಿ ಬೆಚ್ಚಿ ಬೆದರಿದೆ ಅಂತಂದ್ರೆ ಸೋಲಿನ ಇಡೀ ಝಳ ಅವರನ್ನ ತತ್ತರಿಸುವಂತೆ ಮಾಡಿದೆ. ಅದಕ್ಕೆ ಅವರ ಹಳೆ ಚಾಳಿಯನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಡೈಮಂಡ್ ಹಾರ್ಬರ್ ಅಲ್ಲಿ 15 ಬೂತ್ಗಳಲ್ಲಿ ಮರು ಚುನಾವಣೆ ಆಯಿತು. ಒಂದೆರಡು ಘಟನೆಗಳು ಆದವು. ಆದರೆ ಶಾಂತಿಯುತವಾಗಿ 91.5 ಮತದಾನ ಆಗಿದೆ, ನೀವು ನೋಡಿದ್ದೀರಿ. ಇನ್ನೊಂದು, ನಿನ್ನೆ ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿ ಅವರಿಗೆ ಕೊನೆಯದಾಗಿ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಕೋರ್ಟಿಗೆ ಯಾಕೆ ಬಂದಿರಿ, ಒಮ್ಮೆ ಚುನಾವಣೆ ಘೋಷಣೆ ಆದ ಮೇಲೆ ಚುನಾವಣಾ ಕಮಿಷನ್ನಿದ್ದೇ ಅಂತಿಮ ತೀರ್ಮಾನ. ಅವರು ಯಾವುದೇ ತೀರ್ಮಾನ, ಯಾವುದೇ ಸರ್ಕ್ಯುಲರು, ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ ಏನೇ ಮಾಡಿದ್ರು ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗುವಾಗಿಲ್ಲ. ಕೊನೆಯ ಒಂದು ಆಸೆ ಇತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಯಾಕೆಂತಂದ್ರೆ ಅವರು ಇಡೀ ಸೆಕ್ಯೂರಿಟಿಯನ್ನು ವಾಪಸ್ ಕಳಿಸಿ, ಅಜಯ್ ಪಾಲ್ ಶರ್ಮಾ ಅವರನ್ನು ವಾಪಸ್ ಕಳಿಸಿ, ಸ್ಥಳೀಯ ಅಧಿಕಾರಿಗಳನ್ನು ನೇಮಿಸಿ, ಮನೋಜ್ ಸಿಂಘ್ವಿಯಿಂದ ಹಿಡಿದು ಕಪಿಲ್ ಸಿಬ್ಬಲಿಂದ ಹಿಡಿದು ಯಾರು ಎಷ್ಟು ಗೋಗರಿದ್ರು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಯಾವ ಕಾರಣಕ್ಕೂ ಅವರ ಮಾತನ್ನು ಗಮನಿಸಲೂ ಇಲ್ಲ, ಅರ್ಜಿಯನ್ನು ತಿರಸ್ಕಾರ ಮಾಡಿತು. ಈ ಮಧ್ಯೆ ಕೆಲವು ಬೆಳವಣಿಗೆಗಳು ನಡೆದಿದ್ದಾವೆ. ಈ ಸುಪ್ರೀಂ ಕೋರ್ಟ್ನಲ್ಲಿ ಕೊನೆಗೆ ಹೋಗಿ ತಪರಾಕಿ ಹಾಕಿಸಿಕೊಂಡು ಬಂದಂಥ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಜ್ಞಾನೇಶ್ ಕುಮಾರ್ ಚುನಾವಣಾ ಕಮಿಷನರು ಯಾವ ರೀತಿಯ ಒಂದು ದಂಗಲ್ ಮಾಡಿದ್ದಾರೆ, ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಉತ್ತರ ಪ್ರದೇಶದ ಒಂದು ಸಿಂಗಂ ಬಂದಾಗ ಇದೇ ಜಹಾಂಗೀರ್ ಖಾನ್ ಏನ್ ಹೇಳ್ದ, ನೀವು ಸಿಂಗಂ ಆದ್ರೆ ನಾನು ಪುಷ್ಪ ಅಂತಂದ. ಯಾವಾಗ ಜಹಾಂಗೀರ್ ಖಾನಿನ ಮನೆಯ ಬಾಗಿಲಿಗೆ ಹೋಗಿ ಮಾಡಬಾರದ ಕೆಲಸವನ್ನ ಮಾಡಿದ್ರೆ, ವೋಟರ್ಸ್ಗಳನ್ನ ಧಮಕಿ ಹಾಕಿದ್ರೆ, ಹೆದರಿಸಿದ್ರೆ, ಕೊನೆಗೆ ಕುಟುಂಬಿಕರಿಗೆ ಹೇಳಿದ್ರು ಅಳಬೇಕಾಗತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ, ನಾನು ಜವಾಬ್ದಾರಲ್ಲ, ಬಿ ಕೇರ್ಫುಲ್. ಯಾವಾಗ ಆ ವಿಡಿಯೋ ವೈರಲ್ ಆಯ್ತೋ, ಈ ಜಹಾಂಗೀರ್ ಖಾನನ ಇಡೀಯದಾದಂಥ ಜಂಗಾಬಲ ಯಾವ ಲೆವೆಲ್ಗೆ ಹುಡುಗುತ್ತೋ ಅಂದ್ರೆ ಭೂಗತನಾದವನು. ಇದರ ನಂತರದ ಬೆಳವಣಿಗೆ ಅಧಿಕಾರಿಗಳ ನೇಮಕ. ಅಬ್ಸರ್ವರ್ ಅನ್ನ ಕೇಂದ್ರದಿಂದ ಯಾಕೆ ತಂದ್ರಿ, ಅದಕ್ಕೂ ಸುಪ್ರೀಂ ಕೋರ್ಟು ಯಾವ ರೀತಿ ಕೊಡಬೇಕೋ ಆ ರೀತಿ ಉತ್ತರವನ್ನು ಕೊಟ್ಟಿತು. ಆ ನಂತರ ಟಿಎಂಸಿ ಗುಂಡಾಗಳು ಹಿಂದೂಗಳು ಅತ್ಯಂತ ಹೆಚ್ಚಿರುವ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿಯ ದಾರಿಗಳನ್ನೆಲ್ಲ ಮರ ಕಡಿದು ಹಾಕಿ ಬಂದ್ ಮಾಡಿ ಹೋಗಿ ನಿಂತು, ಒಮ್ಮೆ ಜಹಾಂಗೀರ್ ಖಾನ್ ಏನಾದರೂ ಸೋತ್ರೆ, ನಾಳೆ ಜಹಾಂಗೀರ್ ಖಾನ್ ಏನಾದರೂ ಸೋತ್ರೆ ಇಡೀ ನಿಮ್ಮ ಹಿಂದೂಗಳ ಮೇಲೆ, ಹೆಣ್ಣುಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ತೇವೆ, ಇಡೀ ಗ್ರಾಮವನ್ನ ಸುಟ್ಟು ಹಾಕ್ತೇವೆ. ಅಲ್ಲಿ ಯಾರೋ ಒಬ್ಬರು ಈ ಯೂಟ್ಯೂಬರ್ಗಳು ಅಲ್ಲಿ ಅದನ್ನ ಕ್ಯಾಚ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ, ಅದನ್ನ ಲೈವ್ ಮಾಡಿದ್ದಾರೆ. ಆ ನಂತರ ಎಲ್ಲ ಮಾಧ್ಯಮಗಳು ಹೋದವು. ಸ್ವತಃ ಅಜಯ್ ಪಾಲ್ ಸಿಂಗ್ ಅಂಡ್ ಟೀಮ್ ಅಲ್ಲಿಗೆ ಹೋಯ್ತು. ಆ ನಂತರ ನೋಡಿ, ಅಲ್ಲಿ ಉತ್ತರ ಪ್ರದೇಶದ ಸಿಂಗಂ ಟೀಮ್ ಮಾಡಿದ ಕೆಲಸ, ಅವ್ರು ಕೊಟ್ಟ ರಿಪೋರ್ಟು, ಅದಕ್ಕೆ ತಕ್ಕಾಗಿ ಚುನಾವಣಾ ಕಮಿಷನ್ ಇಟ್ಟಂತ ಹೆಜ್ಜೆ, ವಾ ಅದ್ಭುತ. ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಾವೇನೂ ಮಾಡಿದ್ರು ನಡೀತದೆ. ಅಭಿಷೇಕ್ ಬ್ಯಾನರ್ಜಿಗೆ ಒಂದು ದಮ್ಮಿತ್ತು. ಹೇಗೋ ನಾನು ಮಮತಾ ಬ್ಯಾನರ್ಜಿ ಅವರ ಅಳಿಯ, ಮಮತಾ ಬ್ಯಾನರ್ಜಿ ಅವರು ಇನ್ನು ದೆಹಲಿಗೆ, ಬಂಗಾಲ ನನಗೆ, ನಾನು ಮಾಡಿದ್ದೇ ಆಟ. ಗೂಂಡಾಗಿರಿ ಮತ್ತು ಬೆದರಿಸುವಿಕೆ, ಕೊಲೆ, ಸುಲಿಗೆ
ಇಂಥದ್ರಿಂದ ನಾನು ಇಡೀ ಆಯುಷ್ಯ ಪೂರ್ತಿ ನಾನು ಬಂಗಾಲವನ್ನು ಆಳ್ತೇನೆ ಅನ್ನುವ ದಮ್ಮಿತ್ತು. ಆ ದಮ್ಮಿಗೆ ಕೊನೆಯ ಮೊಳೆಯನ್ನ ಇವತ್ತು ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಭರ್ಜರಿಯಾಗಿ ಜಡಿದಿದೆ. ಯಾವ ಗ್ರಾಮಕ್ಕೆ ಹೋಗಿ ಹಿಂದೂ ಸಮುದಾಯವನ್ನ ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದಂತ ಶಬ್ದಗಳಲ್ಲಿ ಅದರ ಕೆಲವು ತುಣುಕುಗಳನ್ನು ತೋರಿಸ್ತೇವೆ ನಿಮಗೆ. ಅಲ್ಲಿ ಅಸಹಾಯಕರಾಗಿ ಆ ಹೆಣ್ಮಕ್ಳು ಯಾವ ರೀತಿ ಬೆದರಿ ಅಲ್ಲಿ ಹೋದಂತ ಈ ಸೆಂಟ್ರಲ್ಲಿನ ಭದ್ರತಾ ಸಿಬ್ಬಂದಿಗಳೊಟ್ಟಿಗೆ ಅವರು ಮಾತಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೇವೆ. ಮೇ 4ಕ್ಕೆ ಜಹಾಂಗೀರ್ ಖಾನ್ ಸೋತ್ರೆ ನಿಮ್ಮ ಇಡೀ ಗ್ರಾಮದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತೇವೆ, ಕೊಲ್ತೇವೆ, ಬೆಂಕಿ ಹಾಕ್ತೇವೆ. ತಕ್ಷಣ ಅಜಯ್ ಪಾಲ್ ಶರ್ಮಾ ಅವರ ಟೀಮ್ ಹೋಗ್ತದೆ, ಅಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡ್ತದೆ, ಚುನಾವಣಾ ಕಮಿಷನ್ಗೆ ರಿಪೋರ್ಟ್ ಮಾಡ್ತಾರೆ. ಫಾಲ್ತಾ 285 ಬೂತ್ಗಳಲ್ಲೂ ಮರು ಚುನಾವಣೆ ಆಗಬೇಕು ಅಂತ ಅಜಯ್ ಪಾಲ್ ಶರ್ಮಾ ಕೊಟ್ಟಂತ ರಿಪೋರ್ಟ್ ಅನ್ನು ಆಧರಿಸಿ ಜ್ಞಾನೇಶ್ ಕುಮಾರ್ ಬಹುಶಃ TMCಯ ಯಾವುದೇ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಅಭಿಷೇಕ್ ಬ್ಯಾನರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಮೇ 21ಕ್ಕೆ ಮರು ಚುನಾವಣೆ, ಮೇ 24ಕ್ಕೆ ಅದರ ಎಣಿಕೆ. ಬ್ರಹ್ಮಾಸ್ತ್ರವನ್ನೇ ಬಳಸಿದ್ರು. ಯಾವ ಜಹಾಂಗೀರ್ ಖಾನ್ ತನ್ನ ಕ್ಷೇತ್ರದಲ್ಲಿ ಗೂಂಡಾಗಿರಿಯಿಂದಲೇ ಗೆಲ್ತೇನೆ ಅಂತ ಅಂದ್ಕೊಂಡಿದ್ನೋ ಪಾಲ್ತಾವನ್ನ, ಅದೇ ಕ್ಷೇತ್ರದಲ್ಲಿರುವ 285 ಬೂತ್ಗಳಲ್ಲಿ ಮರು ಚುನಾವಣೆಯನ್ನ ಘೋಷಿಸುವ ಮೂಲಕ ಮಮತಾ ಬ್ಯಾನರ್ಜಿ ಅವರ ಇಡೀಯದಾದಂಥ TMC ಗೂಂಡಾಗಳಿಗೆ ಬುದ್ಧಿ ಕಲಿಸಿದ್ದಷ್ಟೇ ಅಲ್ಲ, ಅಜಯ್ ಪಾಲ್ ಶರ್ಮಾ ಏನ್ ಮಾಡಿದ್ರು ಗೊತ್ತಾ? ಅಜಮ್ ಖಾನ್ ಮತ್ತು ಅವನ ಮಗ ಅಲ್ಲಿ ಹೋಗಿ ತನ್ನ ಇಡೀ ಗೂಂಡಾಗಳನ್ನ ಕರ್ಕೊಂಡೋಗಿ ಅವಾಜ್ ಹಾಕಿದ್ದು. ಮೊದಲ ತಂದೆ ಮಗನನ್ನ ಒದ್ದು ಒಳಗೆ ಹಾಕಿದ್ರು. ತಕ್ಷಣ ನಿಮ್ಗೆ ಗೊತ್ತಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಜಾಮೀನಿಗೆ ಅರ್ಜಿ. ಇದೇ ನಮ್ಮ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಅವರ ರಾಷ್ಟ್ರದ್ರೋಹಿಗಳಿಗೂ ಮಾತಾಡ್ತಾರೆ. ನಮ್ಮ ಸಂಸತ್ ಭವನಕ್ಕೆ ಬಾಂಬ್ ಹಾಕಿದವ್ರ ಪರವಾಗಿಯೂ ಮಾತಾಡ್ತಾರೆ ಕೋರ್ಟ್ನಲ್ಲಿ. ಅವರು ಎಷ್ಟೇ ಅರ್ತು ಕರೆದು ಗೋಗರ್ದು ಏನು ಮಾಡಿದ್ರು ಸುಪ್ರೀಂ ಕೋರ್ಟು ಅವರಿಗೆ ಯಾವುದೇ ಜಾಮೀನನ್ನು ಕೊಟ್ಟಿಲ್ಲ. ನಿರಂತರವಾಗಿ ಗೂಂಡಾಗಳನ್ನ ಬೆನ್ನಟ್ಟಿ ಅಜಯ್ ಪಾಲ್ ಶರ್ಮಾ ಎಲ್ಲರನ್ನು ಗುಡಿಸಿ ಗುಡ್ಡೆ ಹಾಕಿ ಜೈಲಿಗೆ ಅಟ್ಟಿದ್ದಾರೆ. 21ನೇ ತಾರೀಕುವರೆಗೂ ಈ ಅಭಿಯಾನ ಮುಂದುವರಿತದೆ. ಈಗ ಪಾಲ್ತಾದಲ್ಲಿ ಮರುಚುನಾವಣೆ ಘೋಷಣೆ ಆಗಿರೋದ್ರಿಂದ ಅಜಯ್ ಪಾಲ್ ಶರ್ಮನು ಅಲ್ಲೇ ಇರ್ತಾರೆ, ಕೇಂದ್ರ ತುಕಡಿಯೂ ಅಲ್ಲೇ ಇರ್ತದೆ. ಈ ಗೂಂಡಾಗಳನ್ನ ಹಂಟ್ ಮಾಡುವ, ಬೇಟೆಯಾಡುವ ಕೆಲಸ ಕೂಡ 21ರವರೆಗೂ ಮುಂದುವರಿತದೆ. ಹೇಗಿದೆ ಮಜಾ? ಅದರ ನಂತರ ಇನ್ನೊಂದು ಬಹಳ ಗಮ್ಮತ್ತಿದೆ. ಒಬ್ಬ ಉತ್ತರ ಪ್ರದೇಶದ ಸಿಂಗಮ್ಮನ್ನ ತಂದದ್ದಕ್ಕೆ ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತು TMC. ಅವರನ್ನ ವಾಪಸ್ ಕಳಿಸಿ, ಕೇಂದ್ರ ಇದನ್ನ ಭದ್ರತಾ ದಳವನ್ನು ವಾಪಸ್ ಕಳಿಸಿ, ಕೇಂದ್ರದಿಂದ ಆಯ್ಕೆಯಾದಂತ ಅಬ್ಸರ್ವರ್ ಅವ್ರು ಯಾಕೆ ಬೇಕು? ಈಗ ಏನ್ ಮಾಡಿದ್ದಾರೆ ಗೊತ್ತಾ ಜ್ಞಾನೇಶ್ ಕುಮಾರ್? ಇದೇ ನಮ್ಮ ಸಂವಿಧಾನದ ಆರ್ಟಿಕಲ್ 324 ಚುನಾವಣಾ ಕಮಿಷನ್ಗೆ ಕೊಟ್ಟಂತ ಪರಮಾಧಿಕಾರವನ್ನ ಬಳಸಿ ಒಬ್ಬ ಸಿಂಗಮ್ಮನ ಜಾಗದಲ್ಲಿ 165 ಸಿಂಗಮ್ಗಳನ್ನ ನೇಮಿಸಿದ್ದಾರೆ. ಅಂದ್ರೆ ಪ್ರತಿ ಮತ ಎಣಿಕೆಯ ಏರಿಯಾದಲ್ಲಿ ಅಬ್ಸರ್ವರ್ ಆಗಿ ಪರಮಾಧಿಕಾರವನ್ನ, ಚುನಾವಣಾ ಕಮಿಷನ್ಗೆ ಇರಬಹುದಾದಂಥ ಪರಮಾಧಿಕಾರ, ಆನ್ ದ ಸ್ಪಾಟ್ ಅವರು ಯಾವುದೇ ಡಿಸಿಷನ್ ತಗೋಬಹುದು. ಆ ನೆಲೆಯಲ್ಲಿ 165 ಅಬ್ಸರ್ವರ್ಗಳನ್ನ ನೇಮಿಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಏನೇ ಆದರೂ ಅದಕ್ಕೆ ನೀವೇ ಜವಾಬ್ದಾರರು, ನಿಮಗೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ. ನೀವು ಅಲ್ಲಿ ಮತ ಎಣಿಕೆಯ ಏರಿಯಾದಿಂದ ನಿಮ್ಮ ಕಣ್ಣು ಒಂದು ಇಂಚು ಆಚೆ ಈಚೆ ಅಲ್ಲಾಡುವಾಗಿಲ್ಲ, ನೀವು ಅದಕ್ಕೆ ಜವಾಬ್ದಾರಿ. ಈಗ ಏನ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ? 165 ಜನ ಅಬ್ಸರ್ವರ್ಗಳನ್ನ ನೇಮಿಸಿದ್ದಲ್ದೇನೆ 77 ಪೊಲೀಸ್ ಸ್ಪೆಷಲ್ ಆಫೀಸರ್ ಅಜಯ್ ಪಾಲ್ ಶರ್ಮರಂಥ 77 ಜನ ಸ್ಪೆಷಲ್ ಪೊಲೀಸ್ ಆಫೀಸರ್ಸ್ ಅನ್ನ ಅಲ್ಲಿ ಅತ್ಯಂತ ಜಾಗ್ರತೆಯಿಂದ ಭದ್ರತೆಯನ್ನ ನಿರ್ವಹಿಸುವುದಕ್ಕೆ ಒಪ್ಪಿಸಲಾಗಿದೆ, ನೇಮಿಸಲಾಗಿದೆ. ಹೇಗೆ? ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಇನ್ನೊಂದು ಬಹಳ ಮಜಾ ಅಂತಂದ್ರೆ, ಯಾವುದೇ ರೀತಿಯಲ್ಲೂ ಮತ ಎಣಿಕೆ ಆಗುವಂತ ಕೌಂಟಿಂಗ್ ಸೆಂಟರ್ನ ಸುತ್ತಮುತ್ತ ಯಾವುದೇ ಕೂಡ ನರಪಿಳ್ಳೆಯು ಸುಳಿದೇ ಇದ್ದ ಹಾಗೆ, ನಿಮಗೆ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೇನೆ, 700 ತುಕಡಿಗಳನ್ನ, ಒಂದು ತುಕಡಿಯಲ್ಲಿ 135 ಜನ ಇರ್ತಾರೆ, ಅಂತ 700 ತುಕಡಿಗಳನ್ನ ಕೌಂಟಿಂಗಿನ ಏರಿಯಾದ ಸುತ್ತಮುತ್ತ ಭದ್ರತೆಗಾಗಿ ನೇಮಿಸಲಾಗಿದೆ. ಅದರ ಜೊತೆಗೆ QR ಕೋಡ್ ಅನ್ನು ಕೊಡಲಾಗಿದೆ. ಯಾವುದೇ ರೀತಿಯ ಮತ ಎಣಿಕೆಯ
ಏರಿಯಾಕ್ಕೆ ಹೋಗುವ ಅಧಿಕಾರಿಗಳಿಗೆ, ವರ್ಕರ್ಸ್ಗಳಿಗೆ QR ಕೋಡ್, ಯಾವುದೇ ರೀತಿಯ ನಿಮ್ಮ ಈ ಬ್ಯಾಚೋ ಅಥವಾ ನಿಮ್ಮ ಐ ಡಿ ಕಾರ್ಡೋ, ನೋ, QR ಕೋಡ್ ಅನ್ನ ಅವರು ಅಲ್ಲಿ ಬಳಸಿ ಒಳಗೆ ಹೋಗಬೇಕು. ಆ ರೀತಿಯ ಒಂದು ಭದ್ರತೆಯನ್ನು ಮಾಡಲಾಗಿದೆ. 294 ಕ್ಷೇತ್ರಗಳಲ್ಲಿ ನಾಳೆ 293 ಕ್ಷೇತ್ರಗಳ ಫಲಿತಾಂಶ ಮಾತ್ರ ಬರಲಿದೆ. ಫಾಲ್ತಾದ್ದು ಮೇ 24. ರಂಗೋಲಿಯಲ್ಲಿ ಅಡಿಯಲ್ಲಿ ನುಸುಳ್ಳಿಕ್ಕೆ ಪ್ರಯತ್ನ ಮಾಡಿದಂಥ ದೀದಿಗೆ ಪಾತಾಳ ದರ್ಶನ ಮಾಡಿದೆ ಚುನಾವಣಾ ಕಮಿಷನ್. ನೀವು ಯಾವ ದಾರಿಯಲ್ಲಿ ಬರ್ತೀರಿ ಆ ದಾರಿಯಲ್ಲಿ ನಾವು ರೆಡಿ ಇದ್ದೇವೆ. ಇಡೀ ಬಂಗಾಲ ಬಹುಶಃ ಸ್ವತಂತ್ರ ಭಾರತದಲ್ಲಿ ಈ ರೀತಿಯ ಒಂದು ಚುನಾವಣಾ ಪ್ರಕ್ರಿಯೆಯನ್ನ ಎಂದೂ ನೋಡಿರಲಿಲ್ಲ. ಯಾವುದೇ ಪಂಚರಾಜ್ಯದ ಚುನಾವಣೆಯ ಬೇರೆ ಯಾವ ರಾಜ್ಯಗಳಲ್ಲೂ ಈ ರೀತಿಯ ಘಟನೆಗಳು ನಡೆದಿಲ್ಲ, ಈ ರೀತಿಯ ಬಂದೋಬಸ್ತು ಇಲ್ಲ, ಈ ರೀತಿಯ ಯಾವುದೇ ಪಹರೆಗಳಿಲ್ಲ, ಯಾವ ಸಿಂಗಮ್ಗಳು ಅಲ್ಲಿ ಹೋಗಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಅಜಯ್ ಪಾಲ್ ಶರ್ಮಾ ಬಂದ ನಂತರ ಡೈಮಂಡ್ ಹಾರ್ಬರ್ ಮತ್ತು ಫಾಲ್ತಾ ಈ ಎರಡು ಏರಿಯಾವನ್ನ ಅವರಿಗೆ ಏನು ಒಪ್ಪಿಸಲಾಗಿತ್ತು ಅದರಲ್ಲಿ ಅವರು ಯಾವ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ, ಈ ಗೂಂಡಾಗಳು ಈ ಜನ್ಮದಲ್ಲಿ ಮತ್ತೆ ಇನ್ನೊಂದು ಅಂತಃಕೃತ್ಯಕ್ಕೆ ಕೈ ಹಾಕಬಾರದು, ಆ ರೀತಿಯ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ. ಅವರು ಕೊಟ್ಟ ರಿಪೋರ್ಟಿನ ಆಧಾರದಲ್ಲಿ ಫಾಲ್ತಾದ ಮರುಮತದಾನಕ್ಕೆ ಚುನಾವಣಾ ಕಮಿಷನ್ನು ಘೋಷಣೆ ಮಾಡಿದೆ. ಇದು TMCಗೆ ಆದಂಥ ಮತ್ತೊಂದು ಮರ್ಮಾಘಾತ. ನೀವು ಯಾವ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ಏನ್ ಬೇಕಾದ್ರೂ ಮಾಡಿ, ಚುನಾವಣಾ ಕಮಿಷನ್ಗೆ ಸಾಂವಿಧಾನಿಕವಾಗಿ ಕೊಟ್ಟಂತ ಅಧಿಕಾರವನ್ನ ನಾವು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಬಂಗಾಳದಲ್ಲಿ ಬಳಸ್ತಾ ಇದ್ದೇವೆ, ಬಳಸಿ ದಕ್ಕಿಸಿಕೊಳ್ತೇವೆ, ಏನ್ ಮಾಡ್ತೀರಿ ಮಾಡಿ ಅನ್ನುವ ಮಟ್ಟಕ್ಕೆ ಚುನಾವಣಾ ಕಮಿಷನ್ನು ಈ ಹೊತ್ತಿನಲ್ಲಿ ತೆಗೆದುಕೊಂಡಂಥ ಈ ಕೆಲಸ, ಈ ಒಂದು ಹೆಜ್ಜೆ ಇಡೀ ಭಾರತವನ್ನ ಎಚ್ಚರದಿಂದ ಬೆಚ್ಚಿ ಬೀಳಿಸುವ ಹಾಗೆ ಮಾಡಿದೆ. ಯಾಕೆಂದರೆ ಚುನಾವಣಾ ಕಮಿಷನ್ನಿಗೆ ಹಲ್ಲಿಲ್ಲದ ಹಾವು ಅಂತ ಕರಿತಾ ಇದ್ರು. ಯಾವಾಗ TN ಶೇಷನ್ ಬಂದರೋ ಅವತ್ತು ಚುನಾವಣಾ ಕಮಿಷನ್ನಿಗೆ ಎಂಥ ಪರಮಾಧಿಕಾರ ಇದೆ ಸಾಂವಿಧಾನಿಕವಾಗಿ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಅವರ ದಾರಿಯಲ್ಲೇ ನಡೆದು ಬಂದಂಥ ಇದೇ ಜ್ಞಾನೇಶ್ ಕುಮಾರ್ ಈಗ ತನ್ನ ಪರಮಾಧಿಕಾರವನ್ನು ಬಂಗಾಳದಲ್ಲಿ ಬಳಸುವ ಮೂಲಕ ಅತ್ಯಂತ ಪ್ರಚಲಿತಕ್ಕೆ ಬಂದಿದ್ದಾರೆ. ಮತ್ತೆ ಪ್ರಶಂಸೆಗಳ ಸುರಿಮಳೆ ಆಗ್ತಾ ಇದೆ. TMCಯ ಎದೆಗೆ ಕಾಲು ಕೊಟ್ಟು ಅವರು ಚುನಾವಣೆಯನ್ನು ನಡೆಸಿದರು. ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದಾಗೆ ಈಗ ಕೌಂಟಿಂಗಿಗೆ ಕ್ಷಣಗಣನೆ ನಡೀತಾ ಇದೆ. ನಾಳೆ ಬಹುಶಃ ಇಷ್ಟೊತ್ತಿಗೆ ನಾವು ಎಲ್ಲ ರಿಸಲ್ಟ್ಗಳನ್ನು, ಪಂಚರಾಜ್ಯದ ಎಲ್ಲ ರಿಸಲ್ಟ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೂ ಮೊದಲು ಬಂಗಾಲದ ಈ ಚುನಾವಣೆ ಒಂದು ಚಾರಿತ್ರಿಕ ಚುನಾವಣೆ, ಪ್ರತಿಯೊಬ್ಬರೂ ಕೂಡ ನೆನಪಲ್ಲಿಟ್ಟುಕೊಳ್ಬೇಕಾದಂಥ ಚುನಾವಣೆ. ಮತ್ತು ಸಮೀಕ್ಷೆಗಳು ಬರ್ತಾ ಇದೆ, 200 ದಾಟಿದ BJPಯ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಕೊನೆಗೂ TMC ಹತಾಶವಾಗಿ ಏನನ್ನೆಲ್ಲ ಮಾಡಬಾರ್ದು ಅದನ್ನೆಲ್ಲವೂ ಮಾಡ್ತಾ ಇದೆ. ನಾಳೆ ಕೂಡ ಕೌಂಟಿಂಗಿನ ಸಂದರ್ಭದಲ್ಲಿ ಒಂದು ಹಂಗಾಮವನ್ನು ಸೃಷ್ಟಿಸಿದ್ರು, ಆಶ್ಚರ್ಯ ಇಲ್ಲ. ಆದರೆ ಯಾವುದೇ ರೀತಿಯಲ್ಲೂ ಏನನ್ನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.